ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ KC ದಾದ. ಇವತ್ತು ನಾವು 1ನೇ ಚಾಪ್ಟರ್ನ 3ನೇ ಟಾಪಿಕ್. ಪ್ರತಿ ಟಾಪಿಕ್ ಮೇಲೆ ಒಂದೊಂದು ಸಣ್ಣ ಸಣ್ಣ ವಿಡಿಯೋ ಮಾಡ್ತಾ ಹೇಳಿದ್ದಲ್ಲ, ಹಂಗೆ ಮೊದಲನೇ ಚಾಪ್ಟರ್ನ 3ನೇ ಟಾಪಿಕ್ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್ ಬಗ್ಗೆ ಇವತ್ತು ನೋಡ್ತಾ ಇದ್ದೇವೆ. ಏನು ಕಂಡಕ್ಟರ್ಸ್ ಅಂದ್ರೆ, ಏನ್ ಇನ್ಸುಲೇಟರ್ಸ್ ಅಂದ್ರೆ ನಮ್ಗೆಲ್ರಿಗೂ ಗೊತ್ತೇ, ಅದ್ ಬಿಡಿ. ಮೇನ್ ಇಂಪಾರ್ಟೆಂಟ್ ಒಂದು ವಿಷಯ, ನಂಗೆ ನಿಮ್ದು ಈ ವರ್ಷ ನಿಮ್ಮ ಎಕ್ಸಾಮ್ ಆಗುವವರೆಗೆ ನಂಗೆ 50K ಸಬ್ಸ್ಕ್ರೈಬರ್ ಮಾಡ್ಬೇಕು. ಸಿಕ್ಕಾಪಟ್ಟೆ ದೊಡ್ಡ ಗೋಲ್ ಉಂಟು. ಸೊ ಅದಕ್ಕೋಸ್ಕರ ನಾನು ಕಷ್ಟ ಪಡ್ತಾ ಇದ್ದೇನೆ. ನೀವೆಲ್ಲ ಹೇಳಿ ನಿಮ್ಮ ಫ್ರೆಂಡ್ಸಿಗೆ, ವಿಡಿಯೋ ಎಲ್ಲ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸಿಗೆ ಹೋಗ್ಕೊಂಡು ಹೇಳಿ, ಯೂಟ್ಯೂಬ್ ಅಲ್ಲ ಮಸ್ತ್ ಮಾಸ್ಟರ್ ಮುಂದೆ ಸಬ್ಸ್ಕ್ರೈಬ್ ಮಾಡಿ ಹೇಳ್ಕೊಂಡು ಪ್ಲೀಸ್. ಈಗ ಬರುವ ವಿಷಯಕ್ಕೆ, ಕಂಡಕ್ಟರ್ ಅಂದ್ರೇನು, ಇನ್ಸುಲೇಟರ್ ಅಂದ್ರೇನು ನಮ್ಗೆಲ್ರಿಗೂ ಗೊತ್ತು. ಸಣ್ಣದಾಗಿಂದ ಓದ್ಕೊಳ್ತಾ ಬಂದೇವಲ್ಲ. ಕಂಡಕ್ಟರ್ ಅಂದ್ರೇನು, ಯಾವ ವಸ್ತು ತನ್ನ ಮೂಲಕ ಚಾರ್ಜಸ್ ಈಸಿಯಾಗಿ ಪಾಸ್ ಆಗಿ ಹೋಗ್ಲಿಕ್ಕೆ ಬಿಡ್ತದೆ ಅದು ಕಂಡಕ್ಟರ್. ಯಾವ ವಸ್ತು ತನ್ನ ಮೂಲಕ ಚಾರ್ಜಸ್ ಅನ್ನು ಈಸಿಯಾಗಿ ಪಾಸ್ ಆಗಿ ಹೋಗ್ಲಿಕ್ಕೆ ಬಿಡೋದಿಲ್ವೋ ಅದು ಇನ್ಸುಲೇಟರ್ ಅಲ್ಲ. ಅದೇ ಬರ್ದೇನ್ ನೋಡ್ರಿ, ಚಾರ್ಜಸ್ ಈಸಿಯಾಗಿ ಪಾಸ್ ಆಗೋದ್ರೆ ಅದು ಕಂಡಕ್ಟರ್. ಯಾವ ವಸ್ತು ತನ್ನ ಮೂಲಕ ಚಾರ್ಜ್ ಅನ್ನ ಈಸಿಯಾಗಿ ಫ್ಲೋ ಆಗೋಕ್ ಬಿಡೋದಿಲ್ವೋ ಅದು ಇನ್ಸುಲೇಟರ್. ಈಗ ಯಾಕೆ ಕೆಲವು ವಸ್ತುಗಳು ಚಾರ್ಜ್ ಅನ್ನ ಈಸಿಯಾಗಿ ಫ್ಲೋ ಆಗೋಕ್ ಬಿಡ್ತವೆ, ಯಾಕೆ ಕೆಲವು ವಸ್ತುಗಳು ಈಸಿಯಾಗಿ ಚಾರ್ಜ್ ಅನ್ನು ಫ್ಲೋ ಆಗೋಕ್ ಕೊಡದೆ ಇನ್ಸುಲೇಟರ್ಸ್ ಅಂತ ಕರ್ಸ್ಕೋತವೆ ಅನ್ನೋದನ್ನ ಒಂದ್ ಸ್ವಲ್ಪ ನೋಡೋಣ, ಆಯ್ತಾ. ಈಗ ಇದು ಒಂದು ಕಂಡಕ್ಟರ್ ಇನ್ ಆಟಮ್ ಅಂತ ಇಟ್ಕೊಳ್ಳಿ. ಇದ್ರ ಹೊರಗಡೆ ಇದೆ ಅಲ್ಲ, ಲಾಸ್ಟ್ ಶೆಲ್ ನಲ್ಲಿರೋ ಇಲೆಕ್ಟ್ರಾನ್ಸ್ ಇದಾವಲ್ವಾ, ಈ ಇಲೆಕ್ಟ್ರಾನ್ಸ್ ಫ್ರೀ ಆಗಿರ್ತವೆ. ಅಂದ್ರೆ ಈ ಕಂಡಕ್ಟರ್ ನಲ್ಲಿರೋ ಇಲೆಕ್ಟ್ರಾನ್ಸ್ ಏನಿದಾವೋ ಇದು ಬಸ್ ನಲ್ಲಿರೋ ಕಂಡಕ್ಟರ್ ಇದ್ದಂಗೆ. ಬಸ್ ನಲ್ಲಿರೋ ಕಂಡಕ್ಟರ್ ಏನ್ ಮಾಡ್ಬೋದು, ತಾನ್ ಡ್ಯೂಟಿ ಮೇಲೆ ಇದ್ದಾಗ ಇಡೀ ಬಸ್ಸಿನಾದ್ಯಂತ ಎಲ್ಲಿ ಬೇಕಾದ್ರೂ ಅಡ್ಡಾಡ್ಬೋದು. ಆದ್ರೆ ತಾನ್ ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಬಸ್ ನಿಂದ ಹೊರಗಡೆ ಬರೋ ಹಾಗಿಲ್ಲ. ಅದೇ ರೀತಿಲಿ ಇದು ಒಂದು ಮೆಟಲ್ ಪೀಸ್ ಅಂತ ಇಟ್ಕೊಳ್ಳಿ, ಮೆಟಲ್ ಕಬ್ಬಿಣದ ತುಂಡು ಅಂತ ಇಟ್ಕೊಳ್ಳಿ. ಈ ಕಬ್ಬಿಣದ ತುಂಡಲ್ಲಿರೋ ಫ್ರೀ ಇಲೆಕ್ಟ್ರಾನ್ಸ್ ಏನ್ ಮಾಡ್ಬೋದು, ಈ ಕಬ್ಬಿಣದ ತುಂಡಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಆದ್ರೆ ಆ ಫ್ರೀ ಇಲೆಕ್ಟ್ರಾನ್ಸ್ ಕಬ್ಬಿಣದಿಂದ ಹೊರಗಡೆ ಬರೋ ಹಾಗಿಲ್ಲ, ಓಕೆನಾ. ಆ ಫ್ರೀ ಇಲೆಕ್ಟ್ರಾನ್ಸ್ ಯಾವ್ದಪ್ಪ ಅಂತ ಕೇಳಿದ್ರೆ ಆ ಮೆಟಲ್ ನ ಲಾಸ್ಟ್ ಶೆಲ್ ನಲ್ಲಿ ಇರುವಂತ ಇಲೆಕ್ಟ್ರಾನ್. ಏನಾಗತ್ತೆ ಅಂದ್ರೆ ಅದು ಈ ಏನಂತಾರೆ ಇದಕ್ಕೆ, ಮಿಡ್ಲ್ ಅಲ್ಲಿರೋ ನ್ಯೂಕ್ಲಿಯಸ್ ನಿಂದ ತುಂಬಾ ದೂರದಲ್ಲಿರೋದ್ರಿಂದ ಅವು ಫ್ರೀ ಆಗಿರೋದಕ್ಕೆ ಸಾಧ್ಯ ಆಗತ್ತೆ. ಹೀಗಾಗಿ ಅವು ಫ್ರೀ ಆಗಿ ಮೆಟಲ್ ನಾದ್ಯಂತ ಎಲ್ಲಿ ಬೇಕೋ ಅಲ್ಲಿ ಅಡ್ಡಾಡ್ಕೊಂಡಿರ್ಬೋದು. ಕಂಡಕ್ಟರ್ಸ್ ನಲ್ಲಿ ಏನಿರ್ತವೆ, ಫ್ರೀ ಇಲೆಕ್ಟ್ರಾನ್ಸ್ ಇರ್ತವೆ. ಇದು ನಾವು ಮೇನ್ ಆಗಿ ತಿಳ್ಕೊಬೇಕಾಗಿರೋ ವಿಷಯ. ಈ ಇನ್ಸುಲೇಟರ್ ವಿಷಯಕ್ಕೆ ಬರೋಣ. ಇನ್ಸುಲೇಟರ್ ನಲ್ಲಿರುವಂತ ಲಾಸ್ಟ್ ಶೆಲ್ ಅಲ್ಲಿರೋ ಇಲೆಕ್ಟ್ರಾನ್ಸ್ ಗಳು ಕೂಡ ಫ್ರೀಯಾಗಿ ಅಡ್ಡಾಡಕ್ ಆಗಲ್ಲ. ಇದು ನ್ಯೂಕ್ಲಿಯಸ್ ಅದನ್ನ ಕರೆಕ್ಟ್ ಆಗಿ ಹಿಡಿದಿಟ್ಕೊಂಡಿರುತ್ತೆ, ಸ್ಟ್ರಾಂಗ್ ಆಗಿ ಹಿಡಿದಿಟ್ಕೊಂಡಿರುತ್ತೆ. ಸೊ ಇದು ಫ್ರೀಯಾಗಿ ಎಲ್ಲೋ ಅಡ್ಡಾಡ್ಕೊಂಡಿರಕ್ ಆಗಲ್ಲ. ಈ ಕಂಡಕ್ಟರ್ ನಲ್ಲಿರೋ ಲಾಸ್ಟ್ ಸೆಲ್ ನ ಇಲೆಕ್ಟ್ರಾನ್ಸ್ ಏನಿದಾವೋ ಅದು ಹಾಸ್ಟೆಲ್ ನಲ್ಲಿರೋ ಉಡಾಳಿ ಮಕ್ಕಳಿದ್ದಂಗೆ. ಆರಾಮು ಅಪ್ಪ ಅಮ್ಮಂದಿರ್ತದೆ ಕಾಲೆಲ್ಲ ಬಂದಾಗ, ಅಪ್ಪ ಇಲ್ಲ ಹೊರಗಿನ ತಿಂಡಿ ತಿನ್ನೋದಿಲ್ಲ, ಇಲ್ಲ ಇವತ್ತು ರಾತ್ರಿ ಹೊರಗೆಲ್ಲ ಹೋಗಿ ಮೂವಿ ನೋಡೋದಿಲ್ಲ ಅಂತ ಹೇಳಿರ್ತಾರೆ. ಬಟ್ ಸ್ಟಿಲ್ ಎಷ್ಟು ಮಜಾ ಮಾಡ್ಬೇಕು ಅಷ್ಟು ಮಜಾ ಮಾಡ್ತಾರೆ, ಫ್ರೀ ಆಗಿರ್ತಾರೆ. ಬಟ್ ಇಲ್ಲಿರೋರು, ಇಲ್ಲಿ ಲಾಸ್ಟ್ ಸೆಲ್ ನಲ್ಲಿರೋ ಇಲೆಕ್ಟ್ರಾನ್ಸ್ ಹಾಸ್ಟೆಲ್ ನಲ್ಲಿ ಅಪ್ಪ ಅಮ್ಮನಿಂದ ದೂರ ಅಂತೂ ಇರ್ತಾರೆ, ಬಟ್ ಸ್ಟಿಲ್ ಅಪ್ಪ ಅಮ್ಮ ಹೇಳಿರೋ ಮಾತನ್ನು ಕೂಡ ಕೇಳ್ತಾರೆ. ಹಾಸ್ಟೆಲ್ ನಲ್ಲಿರೋ ಒಬಿಡಿಯಂಟ್ ವಿದ್ಯಾರ್ಥಿಗಳಂಗೆ ಇನ್ಸುಲೇಟರ್ ನಲ್ಲಿರೋ ಲಾಸ್ಟ್ ಸೆಲ್ ಅಲ್ಲಿ ಇರೋ ಇಲೆಕ್ಟ್ರಾನ್ಸ್ ಇರ್ತವೆ, ಆಯ್ತಾ. ಈಗ ಗೊತ್ತಾಯ್ತಲ್ಲ ನಿಮ್ಗೆ ಏನು ಅಂತ. ಇಲ್ಲಿ ಮೇನ್ ವಿಷಯ ಇಷ್ಟೇ, ಕಂಡಕ್ಟರ್ಸ್ ಅಂದ್ಮೇಲೆ ಅಲ್ಲಿ ಫ್ರೀ ಇಲೆಕ್ಟ್ರಾನ್ಸ್ ಇರ್ತವೆ, ಇನ್ಸುಲೇಟರ್ಸ್ ಅಂದ್ಮೇಲೆ ಅಲ್ಲಿ ಫ್ರೀ ಇಲೆಕ್ಟ್ರಾನ್ಸ್ ಇರೋದಿಲ್ಲ. ಕಂಡಕ್ಟರ್ಸ್ ನಲ್ಲಿ ಫ್ರೀ ಇಲೆಕ್ಟ್ರಾನ್ಸ್ ಇರೋದ್ರಿಂದಲೇ ಆ ಕಂಡಕ್ಟರ್ಸ್ ನಾದ್ಯಂತ ಚಾರ್ಜಸ್ ಈಸಿಯಾಗಿ ಫ್ಲೋ ಆಗ್ತವೆ. ಇಲ್ಲಿ ಇನ್ಸುಲೇಟರ್ ನಲ್ಲಿ ಫ್ರೀ ಇಲೆಕ್ಟ್ರಾನ್ಸ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಚಾರ್ಜಸ್ ಈಸಿಯಾಗಂತೂ ಫ್ಲೋ ಆಗೋದಕ್ಕೆ ಸಾಧ್ಯ ಇಲ್ಲ. ಇವಾಗ ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡುವ, ಆಯ್ತಾ. ಈಗ ನಾವೊಂದು ಮೆಟಲ್ ಬಾಬ್ ತಗೊಂಡೇನೆ, ಗೊತ್ತಾಯ್ತಲ್ಲ. ಮೆಟಲ್ ಬಾಬ್ ಅಂದ್ರೆ ಕಬ್ಬಿಣದ ಗುಂಡ ಏನೋ ಒಂದು ತಗೊಂಡೇನೆ ಅಂತ ಇಟ್ಕೊಳ್ಳಿ. ಇದ್ರ ಸೆಂಟರ್ ನಲ್ಲಿ ನಾನು ಒಂದು 5 ಇಲೆಕ್ಟ್ರಾನ್ ಬಿಟ್ಟೆ ಅಂತ ಇಟ್ಕೊಳ್ಳಿ, 4 ಇಲೆಕ್ಟ್ರಾನ್ ಬಿಟ್ಟೆ ಅಂತ ಇಟ್ಕೊಳ್ಳಿ, 4 ಇಲೆಕ್ಟ್ರಾನ್. ಸೊ ಎಲ್ಲ ಇಲೆಕ್ಟ್ರಾನ್ 5 ಬಿಟ್ಟೆ ಅಂತ ಇಟ್ಕೊಳ್ಳಿ. ಈ 5 ಇಲೆಕ್ಟ್ರಾನ್ಗೆ ಚಾರ್ಜ್ ಸೇಮ್ ಇರುತ್ತಾ? 5 ಇಲೆಕ್ಟ್ರಾನ್ ನಾನು ಮಿಡ್ಲ್ ಅಲ್ಲಿ ಕೊಟ್ರೆ, ಸೆಂಟರ್ ನಲ್ಲಿ ಹೋಗಿ 5 ಇಲೆಕ್ಟ್ರಾನ್ ಅನ್ನು ಬಿಟ್ರೆ, ಈ 5 ಇಲೆಕ್ಟ್ರಾನ್ಗೆ ಏನಿರುತ್ತೆ, 5 ಇಲೆಕ್ಟ್ರಾನ್ ಸೇಮ್ ಚಾರ್ಜಸ್ ಇರುತ್ತೆ. ಎಲ್ಲ ಇಲೆಕ್ಟ್ರಾನ್ಸ್ ನೆಗೆಟಿವ್. ಸೊ ನೆಗೆಟಿವ್ ಚಾರ್ಜ್ ಏನಾಗುತ್ತೆ, ರಿಪೆಲ್ ಆಗಿ ದೂರ ಸರಿಯೋದಕ್ಕೆ ಟ್ರೈ ಮಾಡುತ್ತೆ. ಸೊ ಮೆಟಲ್ ಬಾಬ್ ನಲ್ಲಿ ಏನಾಗುತ್ತೆ ಅಂತಂದ್ರೆ, ಅಂದ್ರೆ ಒಂದು ಕಂಡಕ್ಟರ್ ನಲ್ಲಿ ಏನಾಗುತ್ತೆ ಅಂತಂದ್ರೆ, ಇವು ರಿಪೆಲ್ ಆಗಿ ದೂರ ಸರಿತವೆ. ಇದು ರಿಪೆಲ್ ಆಗಿ ಇಲ್ಲಿ ಬಂತು, ಇದು ರಿಪೆಲ್ ಆಗಿ ಎಷ್ಟು ದೂರ ಹೋಗ್ಬೋದು, ಇಷ್ಟು ದೂರ ಹೋಗ್ಬೋದು. ಸೊ ಇಲ್ಲೂ ಬಂತು, ಇದು ಇಲ್ಲಿಗೆ ಬಂತು, ಈ ಇಲೆಕ್ಟ್ರಾನ್ ಇಲ್ಲಿಗೆ ಬಂತು, ಈ ಇಲೆಕ್ಟ್ರಾನ್ ಇಲ್ಲಿಗೆ ಬಂತು. ಅಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ದೂರ ಹೋಗೋಕ್ಕಾಗತ್ತೆ. ಸೊ ಈ ಇಲೆಕ್ಟ್ರಾನ್ಸ್ ಈ ಮೆಟಲ್ ಬಾಬ್ ನ ಅಥವಾ ಏನು ನಾವು ಕಂಡಕ್ಟರ್ ಅಂತೇವೋ ಅದರ ಸರ್ಫೇಸ್ ನಲ್ಲಿ ಬಂದು ಉಳಿತವೆ, ಸರ್ಫೇಸಿಗೆ ಹೋಗ್ಬಿಡ್ರೆ ಡೈರೆಕ್ಟ್ ಆಗಿ. ಬಟ್ ಇಲ್ಲಿ
ಇನ್ಸುಲೇಟರ್ ನಲ್ಲಿ ಏನ್ ಕತೆ ಆಗುತ್ತೆ ನೋಡು, ಒಂದ್ ರಬ್ಬರ್ ಬಾಲ್ ಇದೆ, ಆ ರಬ್ಬರ್ ಬಾಲಿಗೆ ನಾನು ಹಾಕೊಂಡು 5 ಇಲೆಕ್ಟ್ರಾನ್ ಇಲ್ಲಿ ಕೊಟ್ಟೆ ಅಂತ ಇಟ್ಕೊಳ್ಳಿ, 1 2 3 4 5 ಇಲೆಕ್ಟ್ರಾನ್ ಅನ್ನು ಒಂದ್ ಕಡೆ ಇಟ್ಟೆ, ತಗೊಂಡೋಗ 5 ಇಲೆಕ್ಟ್ರಾನ್ ಒಂದ್ ಕಡೆ ಇಟ್ಟೆ. ಅವು ರಿಪೆಲ್ ಆಗಿ ದೂರ ಸರಿಯೋಕೇನೋ ಟ್ರೈ ಮಾಡ್ತವೆ, ಬಟ್ ದೂರ ಸರಿಯಕ್ ಆಗಲ್ಲ. ಅರ್ರೆ ಪಾಪ ಅಲ್ಲ. ಇಲ್ಲಿ ನೋಡಿ, ದೂರ ಸರಿಯೋಕಾಯ್ತು, ಆರಾಮಾಗಿ ತಾವು ಬಾರ್ಡರ್ಗೆ ಬಂದ್ ಇದ್ಬಿಟ್ವು, ಸರ್ಫೇಸಿಗೆ ಬಂದ್ ಇದ್ಬಿಟ್ವು. ಆದ್ರಿಲ್ಲಿ ದೂರ ಸರಿಯೋಕ್ ಆಗಲ್ಲ. ಯಾಕೆ? ಇನ್ಸುಲೇಟರ್ ನಲ್ಲಿ ಚಾರ್ಜ್ ಈಸಿಯಾಗಿ ಫ್ಲೋ ಆಗಲ್ಲ, ಅದಕ್ಕೆ. ಸೊ ಇಲ್ಲಿ ಯಾವ್ದೋ ಒಂದ್ ಚಾರ್ಜ್ ಅನ್ನ ಇಟ್ರೆ ಆ ಚಾರ್ಜ್ ಇದ್ದ ಪೊಸಿಷನ್ ನಲ್ಲಿಯೇ ಇರುತ್ತೆ, ಬಟ್ ಇಲ್ಲಿ ಹೋಗಿ ಅದು ಸರ್ಫೇಸ್ ನಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆನಾ? ಕ್ಲಿಯರಾ? ಒಂದ್ ಸ್ವಲ್ಪ ಎಕ್ಸಾಂಪಲ್ಸ್ ಬರ್ದಿಟ್ಟೆ ನೋಡ್ರ. ಇವ್ ಎಕ್ಸಾಂಪಲ್ ಎಲ್ಲ ನಮಗ್ ಗೊತ್ತಿರುದೇ ಅಲ್ಲ. ಏನು, ಇನ್ಸುಲೇಟರ್ಸಿಗೆ ಒಂದ್ ಎಕ್ಸಾಂಪಲ್, ಪ್ಲಾಸ್ಟಿಕ್, ಪೇಪರು, ರಬ್ಬರು, ಇಬೋನೈಟ್. ಇಷ್ಟಲ್ಲಿ ಯಾವ್ದು ಖಡಕ್ ಇನ್ಸುಲೇಟರ್ ಕೇಳಿದ್ರೆ ಇಬೋನೈಟ್. ಯಾಕೆ? ಇದ್ರ ರೆಸಿಸ್ಟಿವಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತದೆ. ಖಡಕ್ ಇನ್ಸುಲೇಟರ್ ಯಾವ್ದು? ಇಬೋನೈಟ್. ಇದ್ರಲ್ಲಿ ಇಷ್ಟು ನಾ ಬರ್ದಿರೋ ಎಕ್ಸಾಂಪಲ್. ಇದಕ್ಕಿಂತ ಖಡಕ್ ಇನ್ಸುಲೇಟರ್ಸ್ ಇರ್ತವೆ, ನೀವು ಗೂಗಲ್ ಮಾಡಿದ್ರೆ ನಿಮ್ಗೆ ಸಿಗ್ತವೆ ಯಾವ್ದು ಹೆಚ್ಚು ರೆಸಿಸ್ಟಿವಿಟಿ ಇದೆ ಅದು ಜಾಸ್ತಿ, ಏನೋ ಜಾಸ್ತಿ ಖಡಕ್ ಇನ್ಸುಲೇಟರ್ ಅಂತ ಅರ್ಥ. ಈಗ ಇಲ್ಲಿ ಒಂದ್ ಸ್ವಲ್ಪ ಕಂಡಕ್ಟರ್ಸ್ ಇನ್ ಎಕ್ಸಾಂಪಲ್ ಬರ್ತೇನೆ, ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ. ಸೊ ಇದ್ರಲ್ಲಿ ಯಾವ್ದು ಖಡಕ್ ಕಂಡಕ್ಟರ್ ಅಂದ್ರೆ ಅದು ಬೆಳ್ಳಿ. ಯಾಕೆ? ಬೆಳ್ಳಿ ರೆಸಿಸ್ಟಿವಿಟಿ ತುಂಬಾ ಕಡಿಮೆ ಇರ್ತದೆ ಬಾಕಿ ಕಂಪೇರ್ ಮಾಡಿದ್ರೆ. ಗೊತ್ತಾಯ್ತಲ್ಲ? ಸೊ ಇದಾಯ್ತು ಇವತ್ತಿನ ಕ್ಲಾಸ್. ಈಗ ಏನೇನ್ ಕಲ್ತ್ವೋ ಅದು ಒಂದ್ ಸ್ವಲ್ಪ ರಿವೈಸ್ ಆಗ್ಲಿ ಅಂತ ಒಂದ್ ಸ್ವಲ್ಪ ಕ್ವೆಶ್ಚನ್ ಸಾಲ್ವ್ ಮಾಡ್ತಾ ಬರೋಣ. ಕ್ವೆಶನ್ಸ್ ಬಂದಿದೆ ನೋಡಿ. ಮೊದಲನೇ ಕ್ವೆಶ್ಚನ್, ವೆನ್ ಸಮ್ ಚಾರ್ಜ್ ಇಸ್ ಟ್ರಾನ್ಸ್ಫರ್ ಟು ಎ, ಇಟ್ ರೀಡಿಂಗ್ ಗೆಟ್ಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಎಂಟೈರ್ ಸರ್ಫೇಸ್ ಆಫ್ ಎ. ಇಫ್ ಸಮ್ ಚಾರ್ಜ್ ಇಸ್ ಪುಟ್ ಆನ್ ಬಿ, ಇಟ್ ಸ್ಟೇಸ್ ಎಟ್ ಸೇಮ್ ಪ್ಲೇಸ್. ಹಿಯರ್ ಎ ಅಂಡ್ ಬಿ ರೆಫರ್ಸ್ ಟು ಅಂತ ಕೇಳಿದ್ದಾರೆ. ಎ ಅನ್ನುವಂತ ಒಂದು ವಸ್ತು ಇದೆ ಅಂತೆ, ಬಿ ಅನ್ನುವಂತ ಇನ್ನೊಂದು ವಸ್ತು ಇದೆ ಅಂತೆ. ಎ ನಲ್ಲಿ ನಾವೇನಾದ್ರು ಚಾರ್ಜ್ ಹಾಕಿದ್ರೆ ಅದು ಇಡೀ ಸರ್ಫೇಸ್ ಹೋಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಬಟ್ ಬಿ ನಲ್ಲಿ ಚಾರ್ಜ್ ತಗೊಂಡೋಗಿ ಹಾಕಿದ್ರೆ ಆ ಚಾರ್ಜ್ ಇದ್ದ ಜಾಗದಲ್ಲೇ ಇರತ್ತಂತೆ. ಹಾಗಾದ್ರೆ ಎ ಅಂದ್ರೆ ಏನು, ಬಿ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಇದ್ ನೋಡಿ, ಒಂದ್ ಚಾರ್ಜ್ ಹಾಕಿದ್ರೆ ಅದು ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತಂದ್ರೆ ಏನರ್ಥ? ಸರ್ಫೇಸ್ ನಾದ್ಯಂತ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದ್ರೆ ಏನರ್ಥ? ಅದು ಕಂಡಕ್ಟರ್ ಅಂತ ಅರ್ಥ. ನೋಡಾಗಿದ್ದೆ ಅಲ್ಲ, ಮತ್ತೆ ಯಾಕೆ ಇದು ಕನ್ಫ್ಯೂಸ್ ಮಾಡ್ಕೊಳ್ತಿರೋ? ಚಾರ್ಜ್ ಅನ್ನ ಇಟ್ರೆ ಅದು ಇಟ್ಟ ಜಾಗದಲ್ಲೇ ಇದೆ ಅಂತ ಅಂದ್ರೆ ಆ ವಸ್ತು ಇನ್ಸುಲೇಟರ್ ಅಂತ ಅರ್ಥ. ಸೊ ಇಲ್ಲಿ ಫಸ್ಟ್ ಎ ಅನ್ನೋದು ಏನಾಗ್ಬೇಕಾಯ್ತು? ಕಂಡಕ್ಟರ್. ಬಿ ಅನ್ನೋದು ಇನ್ಸುಲೇಟರ್ ಆಗ್ಬೇಕಾಯ್ತು. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಆಯ್ತಾ? ನೆಕ್ಸ್ಟ್ ಬನ್ನಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಬೆಸ್ಟ್ ಇನ್ಸುಲೇಟರ್? ಇಷ್ಟಲ್ಲಿ ಬೆಸ್ಟ್ ಇನ್ಸುಲೇಟರ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ನಾವು ಎಕ್ಸಾಂಪಲ್ ಕೊಟ್ಟದ್ದೇ ಎಕ್ಸಾಂಪಲ್ ಅಲ್ಲೇ ಉಂಟು. ಆಯ್ತಾ? ಬೆಸ್ಟ್ ಇನ್ಸುಲೇಟರ್ ಇಬೋನೈಟ್. ಹೆಚ್ಚು ಖಡಕ್ ಇನ್ಸುಲೇಟರ್ ಯಾವುದು ಅಂತ ಕೇಳ್ತಿದ್ದಾರೆ. ದಟ್ಸ್ ಇಬೋನೈಟ್. ಹೌದಾ? ನೆಕ್ಸ್ಟ್ ಬನ್ನಿ, ಕಂಡಕ್ಟಿಂಗ್ ಸ್ಪಿಯರ್ ಇಸ್ ನೆಗೆಟಿವ್ಲಿ ಚಾರ್ಜ್ಡ್. ಒಂದ್ ಸ್ಪಿಯರ್ ಇದೆಯಂತೆ, ಅದು ನೆಗೆಟಿವ್ಲಿ ಚಾರ್ಜ್ಡ್ ಆಗಿದೆ ಅಂತೆ. ಒಂದ್ ಸ್ಪಿಯರ್ ಇದೆ, ಕಂಡಕ್ಟಿಂಗ್ ಸ್ಪಿಯರ್, ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಒಂದ್ ಕಂಡಕ್ಟಿಂಗ್ ಸ್ಪಿಯರ್ ಇದೆ, ಅದು ನೆಗೆಟಿವ್ಲಿ ಚಾರ್ಜ್ಡ್ ಆಗಿದೆ. ಈಗ ಅವ್ರು ಏನ್ ಕೇಳ್ತಾ ಇದಾರೆ ಅಂತಂದ್ರೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಂತ ಕೇಳ್ತಿದ್ದಾರೆ. ಈ ಕೆಳಗೆ 4 ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಅದರಲ್ಲಿ ಯಾವ್ದು ಟ್ರೂ ಅಂತ ಕೇಳ್ತಾ ಇದ್ದಾರೆ. ದ ಚಾರ್ಜ್ ಇಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಔಟ್ ದ ಎಂಟೈರ್ ವಾಲ್ಯೂಮ್. ಥ್ರೂ ಔಟ್ ದ ಎಂಟೈರ್ ವಾಲ್ಯೂಮ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ? ಅದು ಇಲ್ಲ, ಸರ್ಫೇಸಿಗೆ ಹೋಗುತ್ತೆ ತಾನೆ. ಈಗ ಒಂದು ಬಾಲ್ ಇದೆ ಅಂತಂದ್ರೆ, ಈ ಬಾಲ್ ನ ಮೆಟಲ್ ಬಾಲ್ ಇದೆ ಅಂತಂದ್ರೆ ಅದು ಬಾಲ್ ನ ಸರ್ಫೇಸ್ ಅಂದ್ರೆ ಹೊರಮೇಲ್ಮೈಯಲ್ಲಿ ಮಾತ್ರ ಚಾರ್ಜಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ರಿಪೆಲ್ ಆಗಿ ಹೊರಮೇಲ್ ಮಾತ್ರ. ಅದು ಮಧ್ಯದಲ್ಲೆಲ್ಲ ಚಾರ್ಜಸ್ ಇರಲ್ಲ, ಮಧ್ಯದಲ್ಲೆಲ್ಲೂ ಎಲೆಕ್ಟ್ರಿಕ್ ಚಾರ್ಜಸ್ ಇರಲ್ಲ. ಯಾಕೆ ಅಂತ ನಿಮ್ಗೆ ಗೊತ್ತು, ರಿಪೆಲ್ ಆಗಿ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಸರಿಯುತ್ತೆ. ಸೊ ಅದು ಸರ್ಫೇಸ್ ನಲ್ಲಿ ಮಾತ್ರ ಇರುತ್ತೆ, ಮಧ್ಯದಲ್ಲೆಲ್ಲೂ ಇರಲ್ಲ. ಸೊ ಥ್ರೂ ಔಟ್ ದ ಎಂಟೈರ್ ವಾಲ್ಯೂಮ್ ಅದು ಇದ್ದಂಗೆ ಆಗ್ಲಿಲ್ಲ. ಸೊ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗುದಿಲ್ಲ. ನೆಕ್ಸ್ಟ್ ನೋಡ್ವಾ, ದ ಚಾರ್ಜ್ ಇಸ್ ಲೊಕೇಟೆಡ್ ಎಟ್ ದ ಸೆಂಟರ್ ಆಫ್ ದ ಸ್ಪಿಯರ್. ಅರೆ ಎಲ್ಲ ಚಾರ್ಜ್ ಹಾಕಿದ್ರೆ ಅದು ಬಂದು ಸೆಂಟರ್ ನ ಸೇರ್ಕೋತಾವ? ಅದಕ್ಕೆ ಮಳ್ಳ ಸೇಮ್ ಚಾರ್ಜಸ್, ಸೇಮ್ ಟೈಪ್ ಆಫ್ ಚಾರ್ಜಸ್ ತಾನೆ. ನೆಗೆಟಿವ್ ಚಾರ್ಜಸ್ ಎಲ್ಲ ಇದಾವೆ ಅಂದ್ರೆ ಎಲ್ಲ ನೆಗೆಟಿವ್ ಚಾರ್ಜಸ್ ಬಂದು ಸೆಂಟರ್ ಅಲ್ಲಿ ಸೇರ್ಕೋತಲ್ವ? ಇಲ್ಲ ತಾನೆ, ರಿಪೆಲ್ ಆಗಿ ದೂರ ಸರಿತದೆ. ಏನು ಒಳ್ಳೆ ಆಪ್ಷನ್ ಮಾರೆ. ನೆಕ್ಸ್ಟ್ ನೋಡಿ, ದ ಚಾರ್ಜ್ ಇಸ್ ಲೊಕೇಟೆಡ್ ಎಟ್ ದ ಬಾಟಮ್ ಆಫ್ ದ ಸ್ಪಿಯರ್ ಡ್ಯೂ ಟು ಗ್ರಾವಿಟಿ. ಅರೆ ವಾ ವಾ ವಾ, ಎಲ್ಲ ಪ್ರೈಸ್ ಕೊಡ್ಬೇಕು. ನೆಕ್ಸ್ಟ್ ನೋಡಿ ಆಪ್ಷನ್, ದ ಚಾರ್ಜ್ ಇಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್. ಆಪ್ಷನ್ ಡಿ ಇಸ್ ಕರೆಕ್ಟ್. 3 ಕ್ವೆಶನ್ ಇದ್ರಲ್ಲಿ ಮತ್ತೆ ಜಾಸ್ತಿ ಕ್ವೆಶನ್ ನಂಗೆ ಹುಡುಕ್ಲಿಕ್ಕೆ ಆಗ್ಲಿಲ್ಲ. ಆಯ್ತಾ? ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡಪ್ಪ ಚೆನ್ನಾಗಿ ಹೇಳ್ತಾನೆ ಅಂತ ಹೇಳಿ. ಆಯ್ತಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.